ಹಲೋ ಫ್ರೆಂಡ್ಸ್, ನಮಸ್ತೆ. ಕನ್ನಡ ಮಲ್ಟಿವರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ನರುಟೋನ 35ನೇ ಎಪಿಸೋಡನ್ನು ನೋಡ್ತಾ ಇದ್ದೀವಿ. ನನ್ನ ವೀಡಿಯೋಸ್ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ನಮ್ಮ ನರುಟೋ ಮತ್ತು ಸಾಸ್ಕೆ ಇಬ್ಬರು ಸೇರಿ ಮೀನು ಹಿಡಿತಾ ಇರ್ತಾರೆ. ಆದರೆ ನಮ್ಮ ನರುಟೋ ನೀರಲ್ಲಿ ಈತ ಮೀನನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಸಾಸ್ಕೆ, ಇದೆಲ್ಲ ನನಗೆ ಸಾಕಾಗಲ್ಲ, ನಿನಗೆಲ್ಲಿಂದ ತರಲಿ, ಇನ್ನೂ ಟ್ರೈ ಮಾಡಿ ಹಿಡಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆಯಿಂದ ಸಾಕುರ ಕರೆದು ಸಾಸ್ಕೆನ, ನನಗೆ ನಿನ್ನ ಬೆಂಕಿ ಬೇಕು, ಈಗ ಈ ಮೀನನ್ನು ಬೇಯಿಸೋದಕ್ಕೆ ಅಂತ ಹೇಳ್ತಾಳೆ. ಈ ಟೈಮಲ್ಲಿ ನಮ್ಮ ಸಾಸ್ಕೆ ಮತ್ತು ಸಾಕುರ ಸ್ಕ್ರೋಲ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ನಮ್ಮ ನರುಟೋ ಈ ಮೀನಲ್ಲಿ ಯಾವುದಾದ್ರೂ ದೊಡ್ಡ ಮೀನು ಬೇಗ ಬೇದ್ರೆ ಅದನ್ನು ನಾನೇ ತಿಂದುಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇನ್ನೊಂದು ಟೀಮು ಸಹ ಇದೇ ಸ್ಕ್ರೋಲ್ನ ಹುಡುಕೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ, ನಾವು ಹುಡುಕಿ ಸುಸ್ತಾಗಿದ್ದೀವಿ, ಸೊ ನೀವು ವೆಯ್ಟ್ ಮಾಡಿ, ನಾನು ಇಲ್ಲೇನಾದರೂ ಊಟ ಸಿಗುತ್ತಾ ತಗೋಬರ್ತೀನಿ ಅಂತ ಹೋಗ್ತಾನೆ. ಇನ್ನಿಬ್ಬರು ಕುತ್ಕೊಂಡು ಅಲ್ಲೇ ಮಾತಾಡ್ತಾ ಇರ್ತಾರೆ ಈ ಸ್ಕ್ರೋಲ್ಸ್ನ ಬಗ್ಗೆ. ಈ ಕಡೆ ನಮ್ಮ ಸಾಕುರ ನರುಟೋ ಮತ್ತು ಸಾಸ್ಕೆನ ಬೈತಾ ಇರ್ತಾಳೆ, ನಮ್ಮ ಕೈಯಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ, ಇರೋದೇ 13 ಸ್ಕ್ರೋಲ್ ಮಾತ್ರ, 11 ಸ್ಕ್ರೋಲು. ಆದರೆ ನಾವು 78 ಜನ ಇದ್ದೀರಿ, 26 ಟೀಮ್ ಇದೆ, ಅದರಲ್ಲಿ 13 ಟೀಮ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ. ಆಗ ಸಾಸ್ಕೆ ಹೇಳ್ತಾನೆ, ಈ ಸಲ ಸಿಗೋ ನಮ್ಮ ಲಾಸ್ಟ್ ಎನಿಮಿ ಹತ್ರ ನಾವು ಏನಾದರೂ ಮಾಡಿ ಆ ಸ್ಕ್ರೋಲನ್ನು ತಗೊಳ್ಳೇಬೇಕು ಅಂತ ಹೇಳ್ತಾನೆ. ಹಾಗೆ ಹೇಳಿ ಅಲ್ಲಿಂದ ನೀರು ತಗೋಬರ್ತೀನಿ ಅಂತ ಹೊರಡ್ತಾನೆ. ಈ ಕಡೆ ನಮ್ಮ ನರುಟೋ ಹೇಳ್ತಾನೆ ಸಾಕುರಾಗೆ, ಏನು ಅಂದರೆ ನನ್ನ ಹತ್ರ ಸ್ಕ್ರೋಲ್ಸ್ ಇದ್ದಾವೆ, ಅವುಗಳನ್ನು ನಾವು 11 ಸ್ಕ್ರೋಲ್ ಆಗಿ ಚೇಂಜ್ ಮಾಡೋಣ ಅಂತ ಹೇಳ್ತಾನೆ. ಆದರೆ ನಮ್ಮ ಸಾಕುರ ಹೇಳ್ತಾಳೆ, ನೀನು ಅದನ್ನು ಮೇಲ್ನೋಟಕ್ಕೆ ಚೇಂಜ್ ಮಾಡಿದ್ರು ಒಳಗಡೆ ಡೀಟೇಲ್ಸ್ನ ಹೇಗೆ ಚೇಂಜ್ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ನಮ್ಮ ನರುಟೋ ಹೇಳ್ತಾನೆ, ಅದಕ್ಕೆ ಒಂದೇ ಒಂದು ಉಪಾಯ ಇದೆ, ಅದು ಏನಂದರೆ ನಮ್ಮ ಹತ್ರ ಇರೋ ಈ ಅರ್ಥ ಸ್ಕ್ರೋಲನ್ನು ಓಪನ್ ಮಾಡಿ ನೋಡೋಣ, ಅದರೊಳಗಡೆ ಏನಿದೆ ಅಂತ. ಅದಕ್ಕೆ ನಮ್ಮ ಸಾಕುರ ಒಪ್ಪೋದಿಲ್ಲ. ಆಗ ನಮ್ಮ ನರುಟೋ ಏನು ಹೇಳ್ತಾನೆ ಅಂದರೆ, ಈ ಸ್ಕ್ರೋಲನ್ನು ಓಪನ್ ಮಾಡಿ ನೋಡೋಣ, ಇದರೊಳಗಡೆ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ, ಅದೇ ರೀತಿ 11 ಸ್ಕ್ರೋಲಲ್ಲೂ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ, ಈ 2 ಸೀಕ್ರೆಟ್ ಕೋಡನ್ನು ಸೇರಿಸಿದ್ರೇ ನಾವು ಟವರ್ ಒಳಗಡೆ ಹೋಗೋದಕ್ಕಾಗೋದು ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಸಾಕುರ ಅವನಿಗೆ ಒಂದು ಕೊಟ್ಟು ಹೇಳ್ತಾಳೆ, ಇದೆಲ್ಲ ತಪ್ಪು, ನಾವು ಈ ರೀತಿ ಮಾಡಬಾರ್ದು, ಇದು ಪರೀಕ್ಷೆಯ ಮಿತಿಗಳನ್ನು ಮೀರಿದಾಗೆ ಆಗುತ್ತೆ ಅಂತ ಹೇಳ್ತಾಳೆ. ಈ ಕಡೆ ಇನ್ನೊಂದು ಟೀಮ್ ಕೂಡ ಸೇಮ್ ಇದೇ ರೀತಿ ಆಲೋಚನೆ ಮಾಡಿ ಆ ಸ್ಕ್ರೋಲನ್ನು ಓಪನ್ ಮಾಡ್ತಾರೆ. ಆದರೆ ಅವರು ಜೋರಾಗಿ ಕಿರ್ತಾರೆ. ಅದರಲ್ಲಿ ಒಬ್ಬ ಊಟ ತರಕ್ಕೆ ಹೋಗಿರ್ತಾನೆ ಅಲ್ವಾ, ಸೊ ಅವನಿಗೆ ಈ ಕೂಗು ಕೇಳಿಸ್ತದೆ. ಅವನು ಏನಾಯಿತು ಅಂತ ಅಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಆ ಇಬ್ಬರು ಮೂರ್ಛೆ ತಪ್ಪಿ ಬಿದ್ದಿರ್ತಾರೆ. ಅವನಿಗೂ ಸಹ ಅಲ್ಲಿ ಏನಾಯಿತು ಅಂತ ಗೊತ್ತಾಗೋದಿಲ್ಲ, ಸೊ ಶಾಕಲ್ಲಿರ್ತಾನೆ. ಈ ಕಡೆ ನಮ್ಮ ನರುಟೋ ಕೂಡ ಸಾಕುರಾಗೆ ಏನೋ ಗಿಮಿಕ್ ಮಾಡಿ ಆ ಸ್ಕ್ರೋಲನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದರೆ ಅದೇ ಟೈಮ್ಗೆ ಅಲ್ಲಿಗೆ ಕಬೂಟ ಬಂದು ಅದನ್ನು ನಿಲ್ಲಿಸಿ ಹೇಳ್ತಾನೆ, ಇದು ತುಂಬ ಪ್ರಾಬ್ಲಮ್ನ ತರುತ್ತೆ ಅಂತ. ಸೊ ಆಗ ನೀರಿಗೆ ಅಂತ ಹೋಗಿದ್ದ ಸಾಸ್ಕೆ ನೋಡಿ ಯಾರೋ ಎನಿಮಿ ಬಂದಿದ್ದಾನೆ ಅಂತ ಓಡಿ ಬರ್ತಾನೆ. ಆಗ ನಮ್ಮ ಕಬೂಟ ಎಕ್ಸ್ಪ್ಲೈನ್ ಮಾಡ್ತಾನೆ, ಏನಂದರೆ ಈ ಸ್ಕ್ರೋಲನ್ನು ಓಪನ್ ಮಾಡಿದ್ರೆ ಅದರೊಳಗೆ ಇರುವ ಹಿಪ್ನೋಟಿಸಮ್ನಿಂದ ನೀವು ಮೂರ್ಛೆಗೊಳಗಾಗ್ತೀರಾ, ಅದರಿಂದ ನೀವು ಎಕ್ಸಾಮ್ ಆಗೋವರೆಗೂ ಮೂರ್ಛೆಯಲ್ಲೇ ಇರ್ತೀರಾ ಅಂತ ಹೇಳ್ತಾನೆ. ಆಗ ಕಬೂಟನ ಸಾಸ್ಕೆ ಕೇಳ್ತಾನೆ, ನೀನೇನಕ್ಕೆ ಬಂದೆ ಇಲ್ಲಿ, ನೀನು ಕೂಡ ಅರ್ಥ ಸ್ಕ್ರೋಲ್ನ ತಗೊಂಡೋಗೋಕ್ಕೆ ಬಂದ್ಯಾ ಅಂತ. ಆದರೆ ಕಬೂಟ ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಆಲ್ರೆಡಿ ಅರ್ಥ ಮತ್ತು 11 ಸ್ಕ್ರೋಲ್ ಎರಡೂ ಇದೆ ಅಂತ. ಇದನ್ನು ನೋಡಿದ ಸಾಸ್ಕೆಗೆ ಶಾಕ್ ಆಗುತ್ತೆ. ಅಷ್ಟೇ ಅಲ್ಲದೆ ಅವನು ನಿಂತ್ಕೋ, ನನಗೆ ಅರ್ಥ ಸ್ಕ್ರೋಲ್ ಬೇಕು ಅಂತ ಅವನ ಜೊತೆನೇ ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಾನೆ. ಆದರೆ ನಮ್ಮ ಸಾಕುರ ಮತ್ತು ನರುಟೋ ಇದಕ್ಕೆ ಒಪ್ಪೋದಿಲ್ಲ. ಆಗ ಕಬೂಟ ಹೇಳ್ತಾನೆ ಸಾಸ್ಕೆಗೆ, ನೀನು ಕೂಡ ಅಷ್ಟೊಂದು ಕೆಟ್ಟವನಲ್ಲ, ನೀನೇನಾದರೂ ಅಂದ್ಕೊಂಡಿದ್ರೆ ನನ್ನ ಹಿಂದ್ಗಡೆಯಿಂದ ಸೋಲಿಸಿ ಈ ಸ್ಕ್ರೋಲ್ನ ತಗೋಬೋದಾಗಿತ್ತು, ಆದರೆ ನೀನು ಆ ಕೆಲಸ ಮಾಡಲಿಲ್ಲ ಅಂತ. ಅಷ್ಟೇ ಅಲ್ಲದೆ ಹೇಳ್ತಾನೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಈ ಸ್ಕ್ರೋಲ್ನ ಪಡೆಯೋದಕ್ಕೆ, ನಿನಗೆ ಅದಕ್ಕೆ ಒಂದು ದಾರಿ ತೋರಿಸ್ತೀನಿ, ಬನ್ನಿ ನನ್ನ ಜೊತೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆದರೆ ಇದನ್ನೆಲ್ಲ ಇನ್ನೊಂದು ಟೀಮ್ ಯಾವುದೋ ಒಂದು ಗಮನಿಸ್ತಾ ಇರುತ್ತೆ. ಎಲ್ಲರೂ ಈಗ ಒಂದು ಪ್ಲ್ಯಾನ್ ಮಾಡಿ ಟವರ್ ಕಡೆಗೆ ಹೋಗ್ತಾರೆ. ಅದೇನು ಅಂದರೆ, ಟವರ್ ಹತ್ತಿರ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡಿದ್ದು ಅಲ್ಲಿಗೆ ಯಾರಾದರೂ 11 ಸ್ಕ್ರೋಲನ್ನು ತಗೊಬಂದರೆ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಂದ ಆ ಸ್ಕ್ರೋಲನ್ನು ತಗೊಳ್ಳೋದೇ ಇವರ ಪ್ಲ್ಯಾನ್ ಆಗಿತ್ತು. ಆದರೆ ಕಬೂಟ ಅಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಅದೇನು ಅಂದರೆ, ಇಲ್ಲಿ ಕಲೆಕ್ಟರ್ಸ್ ಅಂತ ಒಬ್ಬರು ಇರ್ತಾರೆ, ಅವರು ನಮ್ಮ ಸ್ಕ್ರೋಲ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಕಾದ್ಕೊಂಡಿರ್ತಾರೆ, ಅವರು ತುಂಬ ಡೇಂಜರ್ ಅಂತ ಹೇಳ್ತಾನೆ. ಈ ಕಲೆಕ್ಟರ್ಸ್ ಯಾರು ಅಂದರೆ, ಅವರು ಒಂದು ಕಳ್ಳರ ಗ್ಯಾಂಗು. ಇವ್ರ ಕೆಲಸ ಏನಂದರೆ, ಆ ಸ್ಕ್ರೋಲ್ಸ್ನ ಕದ್ಕೊಂಡೋಗಿ ಎಲ್ಲಾದರೂ ಏನಾದರೂ ತಪ್ಪು ನಡೆದಾಗ ಅಲ್ಲಿ ಈ ಸ್ಕ್ರೋಲ್ಸ್ನ ಬಿಟ್ಟು ಹೋಗೋದು, ಅಥವಾ ಅವರಿಗೆ ಬೇಕಾದ ಹಾಗೆ ಈ ದುಷ್ಕಾರ್ಯಗಳಿಗೆ ಅಂದರೆ ಕೆಟ್ಟ ಕೆಲಸಗಳಿಗೆ ಈ ಸ್ಕ್ರೋಲ್ಸ್ನ ಯೂಸ್ ಮಾಡೋ ರೀತಿ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಕಡೆಯಿಂದ ನೀವು ಎಚ್ಚರವಾಗಿರಬೇಕು ಅಂತ ನಮ್ಮ ಕಬೂಟೋ ಹೇಳ್ತಾನೆ. ಹಾಗೆ ಮಾತಾಡ್ತಾ ಇವರೆಲ್ಲರೂ ಟವರ್ನ ಹತ್ತಿರ ಬರ್ತಾರೆ. ಆದರೆ ಅವ್ರನ್ನ ಯಾರೋ ಫಾಲೋ ಮಾಡಿದ ರೀತಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆಗ ನಮ್ಮ ನರುಟೋ ತನ್ನ ಹತ್ರದ ಒಂದು ಚಾಕುವಿನಿಂದ ಎಸಿತಾನೆ. ಆದರೆ ಅದು ಒಂದು ಸೆಂಟಿಫೈಡ್ ಆಗಿರುತ್ತೆ, ಅದು ಬೃಹದಾಕಾರದಲ್ಲಿರುತ್ತೆ. ಆಗ ನಮ್ಮ ಕಬೂಟ ಒಂದು ಮಾತನ್ನು ಹೇಳ್ತಾನೆ, ನರುಟೋ, ನೀನು ಕಿರ್ತಿದ್ರೆ ಇದ್ರೆ ಅದೇ ತುಂಬ ಒಳ್ಳೆಯದು ನಮ್ಮ ಜೀವಕ್ಕೆಲ್ಲ ಅಂತ. ಈಗ ನಮ್ಮ ಟೀಮ್ ಟವರ್ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಅವ್ರಿಗೆ ಅರ್ಥ ಆಗುತ್ತೆ ಏನಂದರೆ, ಅವ್ರನ್ನ ಯಾರೋ ಹಿಂಬಾಲಿಸ್ತಿದ್ರೆ ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ. ಆದರೆ ಈ ಟೈಮಲ್ಲಿ ನಮ್ಮ ನರುಟೋ ಮಾಡೋ ಒಂದು ಸಣ್ಣ ತಪ್ಪಿನಿಂದ ಕಬೂಟೋಗೆ ಎಲ್ಲ ಕೂನಾಯ ನೈಫ್ಗಳು ಬಂದು ಚುಚ್ಕೊಳ್ಳುತ್ತೆ. ಆದರೆ ಅವನು ತನ್ನ ಟ್ಯಾಲೆಂಟ್ನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಷನ್ ಜುಟ್ಸನ್ನ ಯೂಸ್ ಮಾಡಿ ಅದರಿಂದ ತಪ್ಪಿಸ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಕಬೂಟೋ ಹೇಳ್ತಾನೆ, ನಾವು ಇಡೋ ಒಂದೊಂದು ಹೆಜ್ಜೆನೂ ತುಂಬ ಜಾಗರೂಕತೆಯಿಂದ ಇಡಬೇಕು ಅಂತ ಹೇಳ್ತಾನೆ. ನಮ್ಮ ಟೀಮ್ ಎಷ್ಟೇ ನಡೆದರೂ ಅವರು ಟವರ್ ಹತ್ರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಅವರು ತುಂಬ ಸುಸ್ತಾಗ್ತಾರೆ, ಅವ್ರಿಗೆ ಅರ್ಥನೇ ಆಗೋದಿಲ್ಲ ಏನು ನಡೀತಿದೆ ಅಂತ. ಆಗ ಕಬೂಟೋ ಹೇಳ್ತಾನೆ, ನಮ್ಮನ್ನು ಯಾರೋ ಟ್ರ್ಯಾಪ್ ಮಾಡಿದ್ದಾರೆ, ಇಲ್ಲಿ ನೋಡಿ ಅಂತ. ಆಗ ನಮ್ಮ ಟೀಮ್ ನೋಡಿದಾಗ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ,
ಅದೇನು ಅಂದರೆ ಅವ್ರು ಇಷ್ಟೊತ್ತು ನಡೆದ್ರು ಎಲ್ಲಿ ಹೋಗಲಿಲ್ಲ, ಅಲ್ಲೇ ಇದ್ದಾರೆ. ಎಲ್ಲಿ ಅಂದರೆ ನಮ್ಮ ಸೆಂಟಿಪಿಡೇನ ಅವರು ಅಟ್ಯಾಕ್ ಮಾಡಿದ್ರಲ್ವ, ಸೊ ಅಲ್ಲೇ ಇರ್ತಾರೆ. ಆಗ ನಮ್ಮ ಟೀಮ್ಗೆ ಗೊತ್ತಾಗೋದಿಲ್ಲ ಏನಾಗ್ತಿದೆ ಇಲ್ಲಿ ಅಂತ. ಆಗ ನಮ್ಮ ಸಾಸ್ಕೆ ಹೇಳ್ತಾನೆ ಇದು ಒಂದು ಗೆಂಜುಟ್ಸು ಅಂತ. ಆಗ ಸಾಕುರ ಕೇಳ್ತಾಳೆ ಅವ್ರಿಗೆ ಏನು ಬೇಕು, ಅವ್ರಿಗೆ ನಮ್ಮಿಂದ ಏನು ಬೇಕು, ಇದನ್ನೆಲ್ಲ ಯಾರು ಮಾಡಿದ್ದು ಅಂತ. ಅದಕ್ಕೆ ಕಬೂಟೋ ಹೇಳ್ತಾನೆ ಅವ್ರಿಗೆ ನಮ್ಮ ಶಕ್ತಿ ಎಲ್ಲ ಹೋಗಿ ನಾವು ಸುಸ್ತಾಗಬೇಕು ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಅವರನ್ನು ಅಟ್ಯಾಕ್ ಮಾಡೋದಕ್ಕೆ ಒಂದು ಗ್ರೂಪ್ ಬರುತ್ತೆ. ಸೊ ಆಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಗೆಂಜುಟ್ಸಲ್ಲಿದ್ದೀವಿ ಅಂತ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಗುತ್ತೆ ಗೈಸ್. ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಕನ್ನಡ ಮಲ್ಟಿವರ್ಸ್ ಚಾನಲನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.